ಗುಡ್ ಫ್ರೈಡೆ ಪ್ರಯುಕ್ತ ಕ್ರೈಸ್ತ ಸಮುದಾಯದ ಕುಟುಂಬಗಳಿಗೆ ದಿನಸಿ ಕಿಟ್ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಚಿಕ್ಕಬಳ್ಳಾಪುರ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಮುಂಭಾಗದಲ್ಲಿರುವ ಸಿಎಸ್ಐ ಚರ್ಚ್ನಲ್ಲಿ ಸುಮಾರು 300ಕ್ಕೂ ಹೆಚ್ಚು ಬಡ ಕುಟುಂಬಗಳಿಗೆ ಬಿಜೆಪಿ ಯುವ ಮುಖಂಡ ಹಾಗೂ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ವಿತರಿಸಿದರು. ಇದೇ ವೇಳೆ ಮಾತನಾಡಿದ ಸಂದೀಪ್ ರೆಡ್ಡಿ, ಪ್ರತಿಯೊಬ್ಬ ಮನುಷ್ಯನು ತಮ್ಮ ಕೈಯಲ್ಲಿ ಆಗುವ ಸೇವೆ ಮಾಡುವುದು ಅವರ ಕರ್ತವ್ಯ. ಒಬ್ಬ ಮನುಷ್ಯನಿಗೆ ಸಹಾಯ ಮಾಡಲು ವಿಶೇಷ ದಿನ ಅಂತ ಬೇಕಿಲ್ಲ. ಒಬ್ಬರಿಗೆ ಒಬ್ಬರು ಸಹಾಯ ಮಾಡಬೇಕು ಅಷ್ಟೇ. ಆದರೆ ನನಗೆ ತುಂಬಾ ಜನರಿಂದ ಸಹಾಯ ಸಿಕ್ಕಿದೆ. ಹಾಗಾಗಿ ಇಂದು ನಾನು ನನ್ನ ಕೈಯಲ್ಲಿ ಆಗುವಂತಹ ಸಹಾಯ ಮಾಡುತ್ತಿದ್ದೇನೆಂದರು. ಏನು ಗುಡ್ ಫ್ರೈಡೆ ಈ ಶುಕ್ರವಾರ ಬರ್ತಾ ಇರೋದ್ರಿಂದ ಈ ಒಂದು ಪವಿತ್ರವಾದ ವಾರ ಏನಿದೆ, ಈ ವಾರದಲ್ಲಿ ಕ್ರಿಶ್ಚಿಯನ್ ಸಮುದಾಯದವರು ಉಪವಾಸ ಮಾಡುವಂತಹ, ದೇವರನ್ನು ನೆನೆಯುವಂತಹ ಕೆಲಸ ಮಾಡುವಂತಹ ಕೆಲಸವನ್ನು ಮಾಡ್ತಿರ್ತಾರೆ. ಅಂತಹ ಒಂದು ಸಂದರ್ಭದಲ್ಲಿ ಅವ್ರ ಜೊತೆ ನಿಂತ್ಕೊಳ್ಳೋಂತಹ, ಅವರಿಗೆ ಒಂದು ಸಣ್ಣ ಕೊಡುಗೆಯನ್ನು ಕೊಡುವಂತಹ ಕೆಲಸವನ್ನು ಇವತ್ತು ಮಾಡಿದ್ವಿ. ಸುಮಾರು 300-350 ಕುಟುಂಬಗಳನ್ನು ಗುರುತಿಸಿ ಅವರಿಗೆ ಫುಡ್ ಕಿಟ್ಗಳನ್ನು ಕೊಡುವಂತಹ ಮತ್ತು ಅವರು ನೀಟಾಗಿ ಹಬ್ಬ ಮಾಡ್ಕೊಳೋದಕ್ಕೆ ಒಂದು ಸಣ್ಣ, ನಾವು ಸಹ ಅವರ ಜೊತೆ ನಿಂತಿದ್ದೀವಿ ಅನ್ನೋಂಥ ಒಂದು ಸಂದೇಶ ಕೊಡುವಂಥ ಕೆಲಸನ ಇವತ್ತು ಮಾಡಿದ್ವಿ. ಫುಡ್ ಕಿಟ್ಟಲ್ಲಿ ಏನೇನು ಹಬ್ಬಕ್ಕೆ ಮಾಡ್ಕೊಳ್ಬೇಕಾಗಿರೋಂತಹ ಐಟಮ್ಸ್ ಏನೇನಿರುತ್ತೆ, ತುಪ್ಪ ಇರ್ಬೋದು, ಇದು ನಾವು ಪಾಯಸ ಮಾಡೋದಕ್ಕೆ ಏನೇನು ಬೇಕು ಇದನ್ನೆಲ್ಲ ಕೊಟ್ಟಿದ್ದಾರೆ. ಎಕ್ಸಾಕ್ಟ್ ನಾನು ಫುಲ್ ಲಿಸ್ಟ್ ಹೇಳೋದಕ್ಕೆ ನನಗೆ ದಯವಿಟ್ಟು ಗೊತ್ತಿಲ್ಲ. ಏನೇನು ಬೇಕೋ ಅವ್ರಿಗೆ ಏನು ಬೇಕೋ ಕೇಳಿ ಅವ್ರ ಸಮುದಾಯದ ಹಿರಿಯರನ್ನು ಕೇಳಿ ಕೊಟ್ಟಿರೋಂಥ ಕೆಲಸ ಆಗಿದೆ. ಸೇವೆ ಮಾಡಬೇಕು ಅನ್ನೋದು ಯಾಕೆ ಎಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಅವನ ಕೈಯಲ್ಲಾಗಿದ್ದು ಸೇವೆ ಮಾಡಬೇಕಾಗಿರೋದು ಕರ್ತವ್ಯ. ಅದು ಅದರಲ್ಲಿ ಅನಿಸ್ಬೇಕಾಗಿಲ್ಲ. ಎಲ್ಲರೂ ಅವ್ರವ್ರ ಕರ್ತವ್ಯ ಅವ್ರವ್ರ ಕೈಲಾದಷ್ಟು ಮಾಡ್ತಾ ಹೋಗೋದ್ರಲ್ಲಿ ಏನೂ ಇದಿಲ್ಲ, ವಿಶೇಷ ಏನಿಲ್ಲ. ಅದು ಸೇವೆ ಅನ್ನೋದೇನು ದೊಡ್ಡ ವಿಶೇಷ ಅಲ್ಲ. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಮಾಡಬೇಕಾಗಿರೋ ಕರ್ತವ್ಯ. ನಮಗೂ ಎಷ್ಟೋ ಜನ ಸಹಾಯ ಮಾಡಿದ್ದಕ್ಕೆ ನಾನು ಇವತ್ತು ಈ ಥರ ನಿಂತ್ಕೊಂಡಿದ್ದೀನಿ. ಆ ರೀತಿ ನಾನು ಸಮಾಜಕ್ಕೆ ವಾಪಸ್ ಕೊಡೋವಂಥ ಕೆಲಸ ಮಾಡ್ತಾಯಿದ್ದೀನಿ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.